ಅರುಣ, ನಿನ್ ದುಃಖ ಏನು ಅಂತ ನನಗೆ ಗೊತ್ತಮ್ಮ. ಎಷ್ಟ್ ಅಂತಸ್ತಿದ್ರೇನು, ಎಷ್ಟ್ ಐಶ್ವರ್ಯ ಇದ್ರೇನು, ಅಪ್ಪ ಇದ್ದಾಗ ಆಗುತ್ತೇನು? ಏನ್ ಮಾಡಕ್ಕಾಗುತ್ತಮ್ಮ? ಎಲ್ಲ ನಾವು ಪಡ್ಕೊಂಡ್ ಬಂದಿದ್ದು. ಸಮಾಧಾನ ಮಾಡ್ಕೋ ಅರುಣ, ಸಮಾಧಾನ ಮಾಡ್ಕೋ. ಏನ್ ಶಾಂತ, ಮಗಳಿಗೆ ಸಮಾಧಾನ ಹೇಳ್ದೆ ಮಾಡೋ ಕರ್ತವ್ಯ ಮರ್ತು ನೀನೇ ಈಗ ಅಳ್ತಾ ಇದ್ರೆ ಏನ್ ಗತಿ? ಏನಣ್ಣ ಮಾಡ್ಲಿ, ಅವ್ರಿದ್ದು ನಡೆಸ್ಬೇಕಾದ ಕಾರ್ಯ ಇದು. ನಮ್ಮನ್ನ ಅನಾಥರಾಗಿ ಮಾಡಿ. ಓ ಏನಮ್ಮ ಇಂಥ ಮಾತಾಡ್ತೀಯ? ನಿನ್ ಕೂಡ ಹುಟ್ಟದಣ್ಣ ನಾನಿರೋವಾಗ ಅನಾಥ ಆಗ್ಬಿಟ್ಟು ಅಂತೆಲ್ಲ ನ್ಯಾಯವಾ ಇದು? ನಿನ್ ಕುಟುಂಬ ಬೇರೆ ಅಲ್ಲ, ನನ್ ಸಂಸಾರ ಬೇರೆ ಅಲ್ಲ. ಎರಡೂ ಸದಾ ಒಂದಾಗಿ ಆನಂದವಾಗಿರ್ಬೇಕು ಅಂತ ತಾನೇ ನಿನ್ನ ಮಗಳನ್ನ ನಾನು ಸೊಸೆಯಾಗಿ ತಗೋತಿರೋದು. ನೋಡು, ಭಾವನ ಮುಖದಲ್ಲಿ ತೃಪ್ತಿ ನಗು ಹೇಗೆ ಎದ್ದು ಕಾಣ್ತಾ ಇದೆ. ತಾನು ಬಯಸಿದ ಸಂಬಂಧನೇ ಆಗ್ತಾ ಇದೆಯಲ್ಲ. ತನ್ನ ಮಗಳಿಗೆ ತಾನ್ ತರಬೇಕು ಅಂತಿದ್ದು ಬರಾನೇ ಅಳಿನಾಗ್ತಿದ್ದಾನಲ್ಲ ಅಂತ ಅವನಾತ್ಮ ಅಂತರಿಕ್ಷದಿಂದ ಹೇಗೆ ಹಾರಿಸ್ತಾ ಇದೆ. ಬಾ ಮುಹೂರ್ತ ಟೈಮ್ ಮೀರ್ ಹೋಗ್ತಾ ಇದೆ. ಬಾಬಾ ಬೇಗ ಬಾ. ಬರ್ಬೇಕು ಬರ್ಬೇಕು ಅಸಿಸ್ಟೆಂಟ್ ಕಮಿಷನರ್ ಸಾಹೇಬ್ರು. ಮಿಸ್ಟರ್ ಕೃಷ್ಣಪ್ಪ, ನಾನೀಗ ಅಸಿಸ್ಟೆಂಟ್ ಕಮಿಷನರ್ ಅಲ್ಲ, ಬರೇ ಶೇಖರ್ ಅಷ್ಟೇ. ನನ್ನ ಭಾಗಕ್ಕೆ ಎರಡೂ ಒಂದೇ. ತಾವು ಬರೋಲ್ವೇನೋ ಅನ್ಕೊಂಡಿದ್ದೆ, ಬಂದ್ರಲ್ಲ. ಖಂಡಿತ ಬರೋಕಾಗ್ತಿರ್ಲಿಲ್ಲ. ಪ್ರೋಗ್ರಾಮ್ಸ್ ಎಲ್ಲ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಬಂದ್ಬಿಟ್ಟು. ಆ ಪ್ರೋಗ್ರಾಮ್ ಇನ್ನೊಂದ್ ಸಾರಿ ಇಟ್ಕೋಬಹುದು, ಇದನ್ನ ಹಾಗಿಟ್ಕೊಳಕ್ಕಾಗಲ್ಲ. ಕೂತ್ಕೊಳ್ಳಿ. ಅರುಣ, ಹೇಳು ಮೇಲೆ. ಅವನು ನೀನು ರಾಸ್ಕಲ್. ರಾಸ್ಕಲ್ ಅಲ್ಲ, ನಿನಗಿಂತ ಮುಂಚೆ ಮದುವೆ ಆಗಿರೋಳು ಗಂಡ. ಬಿಡೋಣ. ಬಿಟ್ಟೆ ಕಣೋ ಮಗನೇ. ಕೈ ಹಿಡಿದ ಗಂಡನ್ಗೆ ಮೋಸ ಮಾಡಿ ಅವನ್ನೇ ಚೀಟ್ ಅಂತಿದೆಯಲ್ಲ, ನ್ಯಾಯನ ಇದು? ಧರ್ಮನ ಇದು? ಅರುಣ, ಏನಮ್ಮ ಇದೆಲ್ಲ? ಯಾರಮ್ಮ ಇವನು? ಯಾವನೋ ಕಳ್ಳ. ಮಾವ, ಇಷ್ಟು ಜನದ ಮುಂದೆ ಕೈ ಹಿಡಿದು ಇಳಿತಾ ಇದ್ರೆ ಸುಮ್ಮನೆ ನೋಡ್ತಿದ್ದೀರಲ್ಲ, ಬಿಡಿಸಿ ಮಾವ. ಬಿಡೋಳ್ ಕೈನ ಹಿಡ್ದಿರೋದು ಬಿಡೋಕಲ್ಲ. ನಾನು ಯಾರೋ ಒಂದು ಗೊತ್ತಿದೆ ತಾನೆ? ನೀವೇನ್ ಸರ್ ವಿಶ್ವೇಶ್ವರಯ್ಯನೋ ಮಹಾತ್ಮ ಗಾಂಧಿನೋ ಇಡೀ ಪ್ರಪಂಚಕ್ಕೆ ಗೊತ್ತಿರೋಕೆ? ಯಾರೇ ನೀವು? ನಿನಗ ಯಾರ ಎದುರು ನಿಂತಿದ್ಯಾ ಅಂತ ಗೊತ್ತಿದೆಯೇನು? ಅವ್ರ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್, ಅದರಲ್ಲೂ ಕ್ರೈಮ್ ಬ್ರಾಂಚ್. ಗ್ಲಾಡ್ ಟು ಮೀಟ್ ಯು. ಲಿವರ್ ಹ್ಯಾಂಡ್. ನನ್ನ ಹೆಸರು ಅಶೋಕ್. ರಿವಾಲ್ವರ್ ಕೊಡು. ನಂಬರ್ AM
8460. ರಿವಾಲ್ವರ್ ಲೈಸೆನ್ಸ್ ಇದ್ದಾಕ್ಷಣ ಬೇಕು ಇದ್ದಾಗೆಲ್ಲ ಯೂಸ್ ಮಾಡ್ಬೋದು ಅಂತ ತಿಳ್ಕೊಂಡಿದ್ಯೇನು? ಯಾರಿಗಾದ್ರೂ ಪ್ರಾಣಾಪಾಯ ಆಗಿದ್ರೆ ಏನ್ ಮಾಡಕ್ಕಾಗತ್ತೆ? ಹೆಣನ ಪೋಸ್ಟ್ ಮಾರ್ಟಮ್ ಕಳಿಸ್ತಾ ಇದ್ದೆ. ರಾಯರೇ, ಮುಹೂರ್ತ ಟೈಮ್ ಮೀರೋಗ್ತಾ ಇದೆ. ಸರ್, ಮೊದಲು ಈ ರೌಡಿನ ಆಚೆ ಕಳ್ಕೊಂಡು ಹೋಗಿ ಸರ್. ನಡಿಯಮ್ಮ, ನೀನ್ ಅಸೆಂಬ್ಲಿ ಮೇಲೆ ಕೂತ್ಕೋ. ಅರುಣ, ನಿನ್ನಂತ ಶ್ರೀಮಂತರಿಗೆ ನನ್ನಂತ ಬಾಂಡಲ್ ಬಿರುಗಾಳಿ ಎಪ್ಸೋದು ಒಂದು ಆಟ ಆಗಿರ್ಬೋದು. ಹಣದ ಸ್ವಪ್ನಲ್ಲಿ ನೀನ್ ಬೇಕಾದವ್ರಿಗೆ ಬೇಕಾದ ರೀತಿಯಲ್ಲಿ ವಂಚನೆ ಮಾಡಿ ಸಂತೋಷ ಪಡ್ಬೋದು, ಆನಂದ ಪಡ್ಬೋದು. ನಿನ್ನ ಭಾಗಕ್ಕೆ ನನ್ನ ನೋಡು ಆಸೆ ಪಟ್ಟಿದ್ದು, ಸ್ನೇಹ ಮಾಡಿದ್ದು, ಪ್ರೀತಿಸಿದ್ದು, ಮದುವೆ ಆಗಿತ್ತು ಎಲ್ಲ ನಾಟಕ ಆಗಿರ್ಬೋದು. ಆದ್ರೆ ನನ್ನ ಭಾಗಕ್ಕಾಗಲ್ಲ ಅರುಣ. ಅಯ್ಯೋ ಪಾಪಿ, ನಾನ್ ಯಾವಾಗ್ಲೂ ನಿನ್ ಪ್ರೀತಿಸ್ತೆ, ಯಾವಾಗ್ಲೂ ನಿನ್ ಮದ್ವೆ ಅದೇ. ಜನವರಿ 6ನೇ ತಾರೀಕಿನಿಂದ ನವೆಂಬರ್ 9ನೇ ತಾರೀಕಿನವರೆಗೂ ಪ್ರೀತಿಸ್ತೀನಿ. ನವೆಂಬರ್ 18ನೇ ತಾರೀಕು ಮದುವೆ ಆಗ. ಡೀಟೇಲ್ಸ್ ಸಾಕ, ಇನ್ನು ಬೇಕ? ಕೌಂಟ್ರಲ್ ಹೆಚ್ಚಿಗೆ ಮಾತಾಡಿದ್ರೆ ನಿನ್ನೂ ಆ ಬೆಂಕಿಗೆ ತಳ್ಳಿ ಬೂದಿ ಮಾಡ್ಬಿಡ್ತೀನಿ. ಹುಷಾರ್. ವೆರಿ ಗುಡ್, ವೆರಿ ಗುಡ್. ಗಂಡ್ಸು ಅಂದ್ರೆ ನೀನೇ ಕೊಡೋ ನನ್ನ ಮಗನೇ. ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದ ತಕ್ಷಣ ಓಡ್ ಹೋಗಿದ್ದ ಧೈರ್ಯನ ಹಾಗೇ ಎಳ್ಕೊಂಬಿಟ್ಟಿಯಲ್ಲ. ಮಿಸ್ಟರ್, ನಿನಗೂ ಅರುಣನಿಗೂ ಮದುವೆ ಆಗಿದೆ ಅನ್ನೋದಕ್ಕೆ ರುಜುವಾತೇನು? ಆಯಾ ರುಜುವಾತು ಇಲ್ಲ, ಮಣ್ಣೆ ಹೆಂಟೇನು ಇಲ್ಲ, ಬರೀ ಹೋಗಸ್ಗೋ. ಏನ್ ಸರ್ ಅದು? ರಿಜಿಸ್ಟರ್ ಮದುವೆ ಆಗಿದೆ ಅನ್ನೋದಕ್ಕೆ ಸರ್ಟಿಫಿಕೇಟ್. ಅರುಣ, ಏನಮ್ಮ ಇದೆಲ್ಲ? ಯಾರಮ್ಮ ಇವನು? ನನಗೇನು ಗೊತ್ತಿಲ್ಲಮ್ಮ. ಇವನು ನಮ್ಮ ಆಸ್ತಿನೆಲ್ಲ ನುಂಗಬೇಕು ಅಂತ ಏನೇನೋ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾನಮ್ಮ. ಮ್ಯಾರೇಜ್ ಸರ್ಟಿಫಿಕೇಟ್ ಕೊಟ್ಟ ಮೇಲೂ ನನಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ತೀಯಲ್ಲ, ಇದನ್ನ ಯಾರಾದ್ರೂ ನಂಬ್ತಾರ? ಸರ್ಟಿಫಿಕೇಟ್ಗೇನು ನಾನು ಪ್ರಿಂಟ್ ಮಾಡಿಸ್ಕೊಡ್ತೀನಿ. ನಿನಗೂ ಅವಳಿಗೂ ಮದ್ವೆ ಆಗಿದೆ ಅನ್ನೋದಕ್ಕೆ ಏನ್ ಆಧಾರ? ಎಲ್ಲಿದೆ ಸಾಕ್ಷ್ಯ? ಸಾಕ್ಷಿ ಬೇಕಾ? ಯಾರಿದು? ಲಲಿತಾ, ನನ್ ಫ್ರೆಂಡು, ಕಾಲೇಜ್ ಮೇಟ್. ಲಲಿತಾ, ಲಲಿತಾ, ಮ್ಯಾರೇಜ್ ಸರ್ಟಿಫಿಕೇಟ್ ನಲ್ಲಿ ಸಾಕ್ಷಿ ಹಾಕಿರೋದು ನೀವೇ ತಾನೆ? ಹೌದು ಸರ್. ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾ? ಲಲಿತಾ, ನಿನಗೇನಾಗಿದೆ? ಯಾಕೆ ಈಗ ಅನ್ಯಾಯ ಮಾಡ್ತಾ ಇದ್ಯಾ? ಅನ್ಯಾಯ ಮಾಡ್ತಿರೋಳು ನೀನು. ಏನೇರಣ, ನೀನು ಅವರು ಕಾಲೇಜಲ್ಲಿದ್ದಾಗ ಲವ್ ಮಾಡ್ತಿರ್ಲ್ವೇನು? ಸಂಜೆ ಆಯ್ತು ಅಂದ್ರೆ ಗುಟ್ಟಾಗಿ ಪಾರ್ಕ್ ನಲ್ಲಿ ಮೀಟ್ ಮಾಡ್ತಿರ್ಲ್ವೇನು? ಸಿನಿಮಾ ನೋಡ್ತಿರ್ಲ್ವೇನು? ಜೊತೆಯಾಗಿ ಎಷ್ಟೋ ದಿನ ಸುಳ್ಳು. ಹೇಗೆ ಸುಳ್ಳಾಗುತ್ತೆ? ನನ್ ತಂದೆ ಹೇಳಿದ್ರೆ ಈ ಮದುವೆಗೆ ಒಪ್ಪಲ್ಲ ಅಂತ ನನ್ನ ಹತ್ರ ಅತ್ತು ಕರೆದು ಬರಲ್ಲ ಅಂದ್ರೂ ಬಲವಂತ ಮಾಡಿ ರಿಜಿಸ್ಟರ್ ಆಫೀಸ್ ಕರ್ಕೊಂಡು ಹೋಗಿ ಸಾಕ್ಷಿ ಹಾಕ್ಸಿ ಈಗೇನು ಗೊತ್ತಿಲ್ಲದವಳ ಹಾಗೆ ನಟಿಸ್ತಾ ಇದ್ದೀಯ ಸರ್. ನನ್ ಮಾತೆಲ್ಲ ಸತ್ಯ. ನಿಜವಾಗ್ಲೂ ಇವರೇ ಅರುಣನ್ ಗಂಡ. ಸರ್, ರಿಜಿಸ್ಟರ್ ಆಫೀಸ್ ಫೋನ್ ಮಾಡಿದ್ದೆ. ನವೆಂಬರ್ 18ನೇ ತಾರೀಕು ಇವರಿಬ್ಬರಿಗೂ ಮದುವೆ ಆಗಿದೆ ಅಂತ. ಮಿಸ್ಟರ್ ಕೃಷ್ಣಪ್ಪ, ಅರುಣ ಮದುವೆ ಆಗಿರೋ ಹೆಣ್ಣು. ಮತ್ತೆ ಅವಳಿಗೆ ತಾಳಿ ಕಟ್ಟಿಸೋ ಪ್ರಯತ್ನ ಮಾಡೋದು ಕಾನೂನಿಗೆ ವಿರುದ್ಧವಾಗುತ್ತೆ. ನೀವು ಅಪರಾಧಿಗಳಾಗಬೇಕಾಗುತ್ತೆ. ಇಲ್ಲ ಇಲ್ಲ, ನನಗ್ ಮದುವೆ ಆಗಿಲ್ಲ, ಮದುವೆ ಆಗಿಲ್ಲ, ಆಗಿಲ್ಲ. ಅರುಣ, ಅರುಣ, ಲಲಿತಾ, ನೀನು ಇಲ್ಲಿ? ನಾನಿರೋದೇ ಇಲ್ಲಿ. ತಾಳಿ
ನಂಗ್ ಮದ್ವೆ ಆಯ್ತು. ಇದು ನಮ್ಮ ಯಜಮಾನ್ರ ಸ್ವಂತ ಮನೆ. ನಿನ್ ಜೊತೆ ಸ್ನೇಹ ಮಾಡಿದ್ದಕ್ಕೆ ಒಳ್ಳೆ ಕಾಣಿಕೆ ಕೊಟ್ಟೆ. ನನ್ ಮದುವೆನ ಹಾಳು ಮಾಡಿ ನೀನ್ ಮದುವೆ ಮಾಡ್ಕೊಂಡು ಸಂತೋಷವಾಗಿ ಸಂಸಾರ ಮಾಡ್ತಿದ್ದೀಯಲ್ಲ, ಇದು ನ್ಯಾಯನಾ? ನಾನು ನಿನಗೇನ್ ಮೋಸ ಮಾಡಿದೆ? ನನಗೆ ದ್ರೋಹ ಮಾಡಿದೆ? ನಾನೇನ್ ಮಾಡಿದ್ನೆ? ಅವತ್ತು ಅಷ್ಟು ಜನದ ಮುಂದೆ ನನಗ್ ಮದುವೆ ಆಗಿದೆ ಅಂತ ಹೇಳಿದೆಯಲ್ಲ, ಅದು ನಿಜನಾ? ಹೇಳಿ. ನಿಜ. ಯಾಕೆ ಹೀಗೆ ಹೇಳ್ತೀಯ? ನಾನ್ ಹೀಗೆ ಚಿತ್ರಹಿಂಸೆ ಪಡೋದ್ರಿಂದ ನಿನಗೇನೆ ಸಿಗುತ್ತೆ? ನಿನ್ ಮನಸ್ಸಾಕ್ಷಿಯಿಂದ ಹೇಳು. ಈ ಮಾಂಗಲ್ಯದ ಮೇಲೆ ಆಣೆ ಇಟ್ಟು ಹೇಳು, ನನಗೂ ಅವನಿಗೂ ಮದುವೆ ಆಗಿದ್ಯಾ? ಹೇಳೆ ಹೇಳೆ. ಇಲ್ಲ. ಹಾಗಾದ್ರೆ ಯಾಕೆ ಸುಳ್ಳು ಹೇಳಿದೆ? ಯಾಕೆ ಸುಳ್ಳು ಹೇಳಿದೆ? ಅರುಣ, ಅದಕ್ಕೆ ಕಾರಣ ನಾನ್ ಹೇಳ್ತೀನಿ. ನೀನಾ? ಬನ್ನಿ ಸರ್, ದಯಮಾಡಿಸಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಅಶೋಕ್ ಇದಾರೇನಪ್ಪ? ಇದ್ದಾರೆ ಸರ್. ಸ್ವಲ್ಪ ಕರಿ. ಕರಿತೀನಿ ಸರ್. ಆಯಬ್ರೆ, ಓದ್ನಲ್ಲ ಈ ಗಡವ, ಇವನು ಅಡಿಗೆವನಂತೆ. ಇನ್ನೊಬ್ಬ ಇದಾನ ಇವ್ರಪ್ಪ ಕಿರಾತ್ಕ, ಅವನು ಡ್ರೈವರ್ ಅಂತೆ. ಇಂಥ ಭೂತ ಭೇತಾಳುಗಳನ್ನೆಲ್ಲ ಮನೇಲಿ ಇಟ್ಕೊಂಡ್ರೆ ಅದ್ ಯಾವ ಹೆಂಗಸ್ತಾನೆ ಮನೇಲಿ ಧೈರ್ಯವಾಗಿರೋಕಾಗುತ್ತೆ? ಓಹೋ, ಇದೇನಪ್ಪ ಇದು? ಸೂರ್ಯೋದಯ ಆಗ್ತಿದ್ದ ಹಾಗೆ ಪೊಲೀಸ್ನವ್ರ ದರ್ಶನ. ಇವತ್ತೇನ್ ಒಳ್ಳೆ ದಿವಸನೋ ಕೆಟ್ಟ ದಿವಸನೋ ಗೊತ್ತಾಗ್ಲಿಲ್ವಲ್ಲ. ನಮಗ್ ಒಳ್ಳೆ ದಿನ, ನಿನಗ್ ಕೆಟ್ಟ ದಿನ. ಇನ್ನಂತ ಗೂಬೆ ಮನೆ ಒಳಗಡೆ ಬಂದ್ಮೇಲೆ ನನಗ್ ಕೆಟ್ಟ ದಿವಸನೇ. ನೋಡಿದ್ರಾ ಮಾತು? ಬನ್ನಿ ಸರ್, ಕೂತ್ಕೊಳ್ಳಿ. ಕೂತ್ಕೊಳ್ಳೋದು ಆಮೇಲೆ ನಿಮ್ ಮಿಸಸ್ ಸೈನ್ ಮಾಡಿ ಲೆಟರ್ ಕೊಟ್ಟಿದ್ದಾರೆ ನೋಡಿ. ಕೋರ್ಟಿನ ವ್ಯವಹಾರ ಎಲ್ಲ ನಿರ್ಧಾರ ಆಗೋವರೆಗೂ ಅವ್ರ ಸೋದರ ಮಾವನ ಮನೇಲಿ ಇರಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಓ, ಐಸಿ. ಈ ವಿಷಯ ನಾವು ನನ್ನ ಹತ್ರನೇ ಹೇಳ್ಬೋದಾಗಿತ್ತು. ಯಾಗೋ ಹೇಳ್ತಾಳೆ, ಸುತ್ತಮುತ್ತ ಹೆಬ್ಬಾವುಗಳನ್ನ ನಾಗರಹಾವುಗಳನ್ನ ನೀನ್ ಸುತ್ಕೊಂಡಿರುವಾಗ. ವಿಶ್ವ, ತಂಟೆಗೆ ಹೋಗ್ದಿದ್ರೆ ನಾಗರಾವ್ ಏನು ಮಾಡೋದಿಲ್ಲ. ಆಹಾರ ಹಾಕ್ಬಿಟ್ರೆ ಹೆಬ್ಬಾವು ಹರಿದಾಡೋದಿಲ್ಲ. ಉಸಿರು ಬಿಟ್ರೆ ಕೈ ಕಾಲು ಕೊಡ್ತಾ ಹೋ. ನಿನ್ನಂತ ಕೊಳಕ್ ಮಾಡ್ಲಾ ಇರೋ ಜಾಗಕ್ಕ ಅರುಣ ಹೋಗ್ತೀನಿ ಅಂತಿದ್ದಾಳಲ್ಲ. ಅಯ್ಯೋ ಅರುಣ, ಆ ದೇವ್ರೇ ನಿನ್ ಕಾಪಾಡ್ಬೇಕು. ಗೋವಿಂದ ಗೋವಿಂದ. ನೋಡಿ, ನಿಮ್ ಜಗಳ ಆಮೇಲೆ ಮೊದಲ ಅರುಣ ಕರೀರಿ. ಅರುಣ, 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 ನಿನ್ನ ನಮ್ಮ ಮನೆ ಕರ್ಕೊಂಡು ಹೋಗಕ್ಕೆ ಕಮಿಷನರ್ ಸಾಹೇಬ್ರು ಒಪ್ಕೊಂಡ್ಬಿಟ್ರು. ಬಾ. ಸದ್ಯ ಇವಾಗ್ಲಾದ್ರೂ ದೇವ್ರಿಗೆ ನಮ್ಮೇಲ್ ದಯ ಬಂತಲ್ಲ. ಬಾರುಣ, ಯಾಕೆ ಹೆದರ್ಕೋತೀಯ? ಧೈರ್ಯವಾಗಿ ಬಾ. ಸಾರಿ ವಿಶ್ವ, ಮುಂಚೆನೆ ಬಂದಿದ್ರೆ ಬರ್ತಿದ್ದೆ. ನಾವು ಇಟ್ಸ್ ಟೂ ಲೇಟ್. ಯಾಕೆ, ಏನಾಯ್ತು ನಿಂಗೆ? ನಿಜ ಏನು ಅಂತ ಗೊತ್ತಾಯ್ತಮ್ಮ. ಸರ್, ಹೆಂಡತಿ ಆದವಳು ಗಂಡನ ನೆರಳಿಲಿರೋದು ಕ್ಷೇಮ. ಸರ್, ದಯವಿಟ್ಟು ಆ ಲೆಟರ್ನ ಹರಿದಾಕ್ಬಿಡಿ. ಅಯ್ಯಯ್ಯೋ, ಏನೇ ಆಯ್ತು ನಿನ್ಗೆ? ಚೆನ್ನಾಗಿ ಇದೆಯಲ್ಲೇ? ಇಷ್ಟು ದಿವಸ ಅವನ್ ಮುಖ ನೋಡಲ್ಲ ಅಂತಿದ್ದೋಳು, ಇವತ್ತು ನೀನ್ ಅವನ ಗಂಡ ಅಂತಿದ್ಯಾ? ಇಷ್ಟು ದಿನ ಸುಳ್ಳು ಹೇಳಿದೆ ಅಮ್ಮ, ಈಗ ನಿಜ ಹೇಳ್ತಾ ಇದ್ದೀನಿ. ಇವರೇ ನನ್ ಗಂಡ. ಅಯ್ಯೋ ಚೆಂಡಾಲಿ, ಹೆತ್ತೋರ್ಗ ಅವಮಾನ ಮಾಡಿ ಮೋಸ ಮಾಡ್ಬಿಟ್ಟೆಲೆ. ಅವ್ರು ಸಾಯೋ ಬದಲು ನೀ ಸತ್ತಿದ್ರೆ ನಮ್ಮ ಮಾನ ಆದ್ರೂ ಉಳಿತಿತ್ತು. ಅದನ್ನ ಅವಳು ಯೋಚನೆ ಮಾಡ್ಬೇಕು. ನೀನ್ ಯಾಕೆ ಸುಮ್ನೆ ಆದೇಶ ಪಡ್ತಿದ್ದೀ ಶಾಂತ? ಇವನು ಅವಳಿಗೆ ಮಾಟನೋ ಮತ್ತೋ ಮಾಡಿಸ್ಬಿಟ್ಟಿದ್ದಾನೆ. ಅದಕ್ಕೆ ಅವಳಿಗೆ ಬುದ್ಧಿ ಸ್ಥಿಮಿತದಲ್ಲಿಲ್ಲ. ನನ್ ಬುದ್ಧಿ ಸರಿಯಾಗಿದೆ ಮಾವ. ಕೈ ಹಿಡಿದ ಹೆಂಡತಿಗೆ ಮಾಟ ಮಾಡಿಸೋ ಅಂತ ಅಸಂಸ್ಕೃತರಲ್ಲ ಅವರು. ನಾನು ಅಂದ್ರೆ ಪ್ರಾಣ ಅವರಿಗೆ. ಮುಚ್ಚೆ ಬಾಯಿ. ಮರ್ಯಾದೆಗೆ ನನ್ ಜೊತೆಗೆ ನಮ್ಮ ಅಣ್ಣನ ಮನೆಗೆ ಬರ್ತೀಯ ಅಲ್ವೋ? ಬರಲ್ಲ. ಬರ್ದೇ ಇದ್ರೆ ಹಾಳಾಗ್ ಹೋಗು. ನಾನ್ ಮಾತ್ರ ಇನ್ನೊಂದು ಕ್ಷಣ ಈ ಮನೇಲಿ ಇರಲ್ಲ. ನಡೆಯೋಣ, ಹೋಗೋಣ. ಸಾಹೇಬ್ರೆ, ನಮಗೆ ತುಂಬಾ ತೊಂದರೆ ಕೊಟ್ಟಾಗಾಯ್ತು. ನಮ್ ಡ್ಯೂಟಿ ನಾವು ಮಾಡಿದೀವಿ. ನೀವು ಮೊದಲೇ ಸ್ವಲ್ಪ ವಿಷಯ ತಿಳ್ಕೊಂಡಿದ್ರೆ. ಅಯ್ಯೋ, ನಾನು ಮೊದಲು ವಿಷಯ ತಿಳಿದಾಗ ಎಲ್ಲ ನೆಟ್ಟಿಗೆ ಇತ್ತು ಸರ್. ಈಗ ಇದ್ಕಿದ್ದಾಗೆ ಎಲ್ಲ ಸೊಟ್ಟಾಗಿ ಹೋಗಿದೆ. ನಾನೇನು ಮಾಡಿ, ದಯವಿಟ್ಟು ಕ್ಷಮಿಸಿ. ಇಟ್ಸ್ ಓಕೆ. ನಡಿಯಪ್ಪ, ಬಾ. ಅಮ್ಮ, ಅಮ್ಮ, ಹೋಗ್ಬೇಡಮ್ಮ. ನನ್ ಮಾತು ಕೇಳಮ್ಮ. ಬೇಡಮ್ಮ ಅಮ್ಮ, ಬೇಡಮ್ಮ ಅಮ್ಮ.
ಹೋಗ್ಲಿ ಬಿಡೋಣ. ಯಾರಿಗೆಲ್ಲ ನೆಮ್ಮದಿ ಸಿಗುತ್ತೆ ಅವರಲ್ಲೇ ಇರ್ಲಿ. ಸರ್, ಚಿಕ್ಕಮ್ಮ ಅವ್ರು ಬರ್ತಾ ಇದ್ದಾರೆ. ಏನಮ್ಮ ಇದ್ಕಿದ್ದಾಗೆ ಬಂದ್ಬಿಟ್ಟೆ. ಅಲ್ಲ, ಒಂದು ಫೋನ್ ಮಾಡಬಾರ್ದಾಗಿತ್ತ? ನನ್ ಫ್ಯಾಕ್ಟ್ರಿಗೆ ನಾನ್ ಬರೋಕೆ ಫೋನ್ ಯಾಕೆ ಮಾಡ್ಬೇಕು ಮಾವ? ಸರಿ, ಕೂತ್ಕೋ. ಅವರು ನಿಂತಿರೋವಾಗ ನಾನ್ ಕೂತ್ಕೊಳ್ಳೋದು ಮರ್ಯಾದೆನಾ? ಸರಿ ಸರಿ, ಇಬ್ರು ಕೂತ್ಕೊಳ್ಳಿ. ಮಾವ, ಈ ಫ್ಯಾಕ್ಟ್ರಿ ಯಾರ್ದು? ನಮ್ ಬಾವಂದು. ಅಂದ್ರೆ ನಂದು ತಾನೆ? ಹೌದು. ನನಗಿವರ ಯಜಮಾನ್ರಾದ್ಮೇಲೆ ಈ ಫ್ಯಾಕ್ಟ್ರಿಗೂ ಇವರೇ ತಾನೇ ಯಜಮಾನ್ರು? ಲಾಯರ್ನ್ ಕೇಳ್ಬೇಕಮ್ಮ. ಓಹೋ, ಲಾಯರ್ನ ಆಮೇಲೆ ಕೇಳೋರಂತೆ. ಮೊದಲು ಆ ಸೀಟ್ ಬಿಟ್ಕೊಡಿ. ಸೀಟ್ಗಿಂತ ಸೀಟ್ಗಿರೋ ಜವಾಬ್ದಾರಿ ದೊಡ್ಡದು. ಕರೆಕ್ಟ್. ಇನ್ಮೇಲೆ ಆ ಜವಾಬ್ದಾರಿ ವ್ಯವಹಾರನೆಲ್ಲ ಇವರೇ ನೋಡ್ಕೋತಾರೆ. ಇವನು ಈ ಸೀಟಿಗೆ ಬಂದ್ರೆ ಫ್ಯಾಕ್ಟ್ರಿನೇ ಕ್ಲೋಸ್ ಮಾಡ್ಬೇಕಾಗುತ್ತೆ. ಯಾಕೆ? ಅದು ವರ್ಕರ್ಸ್ ಪ್ರಾಬ್ಲಮ್. ಯಾರು ಕೆಲಸಕ್ಕೆ ಬರಲ್ಲ. ಓಹೋ. ಹಲೋ, ಆರುಮುಗಂ ಕುಮಾರಸ್ವಾಮಿನ ಆಫೀಸ್ ಕಳಿಸಿ. ಅರುಣ, ನಿಮ್ಮಪ್ಪ ಸತ್ತಾಗಲಿಂದ ನಿನ್ನ ಮೇಲೆ ಕರುಣೆ ತೋರಿಸಿ ಫ್ಯಾಕ್ಟ್ರಿ ವ್ಯವಹಾರನೆಲ್ಲ ನೋಡ್ಕೊಂಡು ಬರ್ತಾ ಇದ್ದೀನಿ. ಅದಕ್ಕಿದು ನೀನ್ ಕೊಡೋ ಮರ್ಯಾದೆ. ಬೇವರ್ಸಿ ನನ್ನ ಮಕ್ಕಳ ಒದ್ದು ಆಚೆ ತಳ್ತೀನಿ ಅಂತೇನಾದ್ರೂ ಅವಳನ್ನ ನಿಮ್ಮನ್ನ ಗದರ್ಸದ್ಲಾ? ಇಲ್ವಲ್ಲ, ನಯವಾಗಿ ವಿನಯವಾಗಿ ಮರ್ಯಾದೆಯಾಗಿ ಹೇಳ್ತಿದ್ದಾಳಲ್ಲ. ನಮಸ್ಕಾರ. ಆರ್ಮುಗಂ ಕುಮಾರಸ್ವಾಮಿ, ನೀವಿಬ್ರು ಈ ಫ್ಯಾಕ್ಟ್ರಿಗೆ ತುಂಬಾ ಹಳೆಬರು, ಯೂನಿಯನ್ ಲೀಡರ್. ಇವರು ನನ್ನ ಯಜಮಾನ್ರು. ನಮಸ್ಕಾರ. ಇನ್ಮೇಲೆ ನಮ್ ಫ್ಯಾಕ್ಟ್ರಿ ಮ್ಯಾನೇಜ್ಮೆಂಟ್ ಎಲ್ಲ ಇವರೇ ನೋಡ್ಕೊಳ್ಳಿ ಅಂತ ನನ್ನ ಆಸೆ. ಏನ್ ಹೇಳ್ತೀರಾ? ಅದೇ ಸಮಯ ಅಂತಾನೆ ಮಾಡ್ತೀರಾ? ಅಮ್ಮ ಅವರು ಯಜಮಾನ್ರ ಮಕ್ಕಳು, ಅವ್ರ ಮಾತಿಗೆ ನಾವು ಬೆಲೆ ಕೊಡ್ಲೇಬೇಕು. ಉಪ್ಪಿನ ಮನೆ ದ್ರೋಹ ಮಾಡಕ್ ಆಯ್ತದ? ನಿಮ್ ಸಂತೋಷ ತಾಯಿ, ನೀವ್ ಹೆಂಗೆ ಹೇಳ್ತೀರಾ ಹಂಗೆ. ಇನ್ಮೇಲೆ ಇವರೇ ನಮ್ಗೆ ಯಜಮಾನ್ರು. ನಮಸ್ಕಾರ ಯಜಮಾನ್ರೆ. ಅರುಣ, ನಿನ್ನ ಕೆಟ್ಟ ಕಾಲ, ಅದಕ್ಕೆ ಹೀಗಾಡ್ತಿದ್ಯಾ? ನನ್ ಕೆಟ್ಟ ಕಾಲ ಮುಗಿತಾ ಇದೆ ವಿಶ್ವ. ಹೋಗ ಹೋಗ. ಕ್ಯಾತ್ಮಾನಹಳ್ಳಿ, ಹೋಲ್ಡ್ ಆನ್. ಬೀಗದ ಕೈ ಕೀ ಬಾಂಚ್. ಇದೇನಾ ನಿಮ್ ವಿಶ್ವಾಸ? ಇದೇನಾ ನಿಮ್ ಪ್ರೀತಿ? ನಿಮ್ಮನ್ನ ನಂಬಿದ್ದಕ್ಕೆ ನಿಮ್ ಕೈಲಿ ಫ್ಯಾಕ್ಟ್ರಿ ಸಹ ಉಳಿಸ್ಕೊಡಕ್ ಆಗ್ಲಿಲ್ಲ. ನಾನಿಷ್ಟೆಲ್ಲ ಅವಮಾನಗಳು ಪಟ್ರು ನಿಮೀ ತೊಂದರೆ ಆಗಬಾರ್ದು ಅಂತ ತಾನೇ ನಾನು ಬೇರೆ ಮನೇಲಿರೋದು. ಅಲ್ಲಮ್ಮ, ಸ್ವತಃ ಅವಳೇ ಅವನ್ನ ಫ್ಯಾಕ್ಟ್ರಿ ಕರ್ಕೊಂಡು ಬಂದು ಸೀಟ್ ಬಿಟ್ಕೊಡು ಅಂತ ಅಧಿಕಾರವಾಗಿ ಆರ್ಡರ್ ಮಾಡಿದ್ರೆ ಆಗಲ್ಲ ಅಂತ ನಾನು ಅದ್ ಹೇಗೆ ಹೇಳಿ? ಕೆಲಸದವ್ರ ಮುಂದೆಲ್ಲ ನನ್ನ ಅಪ್ಪನ್ನು ಗದರಿಸಿ ಅವಮಾನ ಬೇರೆ ಮಾಡ್ಬಿಟ್ಲು. ಅವನು ಅಂದ್ರೆ ಹೆದರ್ ನಡಕ್ತಾ ಇದ್ಲು. ಅದೇನ್ ಮಂತ್ರ ಹಾಕಿದಾನೋ ಏನೋ. ನನಗನ್ಸುತ್ತೆ ಶಾಂತ, ಆ ಕೇಡಿಗೆ ಹೆದರ್ಕೊಂಡು ಇವಳೇನಾದ್ರೂ ಹೀಗೆಲ್ಲ ಆಡ್ತಿದ್ದಾಳ ಅಂತ. ಅವನ್ ಕಂಡ್ರೆ ಹೆದರಿಕೆ ಇದ್ರೆ ಇನ್ನು ಯಾತಕ್ಕೆ ಅಲ್ಲೇ ಇದ್ದಾಳೆ? ಓ ಭಯ ಕಣಮ್ಮ, ಭಯ. ನನ್ನು ನಿನ್ನೂ ಕೊಂದು ಬಿಡ್ತೀನಿ ಅಂತ ಅವನೆಲ್ಲೋ ಅವಳಿಗೆ ತುಂಬಾ ಹೆದರ್ತಿರ್ಬೇಕು. ನಂಗೆ ಏನು ತೋಚ್ತಾ ಇಲ್ಲ ಅಣ್ಣ. ನೀನ್ ಬಿಟ್ರೆ ನನಗ್ ಬೇರೆ ಯಾರ್ ದಿಕ್ಕು? ಹೇಗಾದ್ರೂ ಮಾಡಿ ಆ ಕೇಡಿಯಿಂದ ನನ್ ಮಗಳನ್ನ ಉಳಿಸ್ಕೊಡಣ್ಣ. ನನ್ ಮಗಳನ್ನ ಉಳಿಸ್ಕೊಡಣ್ಣ, ಉಳಿಸ್ಕೊಡು. ಆಗ್ಲಮ್ಮ, ಆಗ್ಲಿ. ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನಿನ್ನ ಮಗಳನ್ನ ಖಂಡಿತ ಕಾಪಾಡ್ತೀನಿ. ಅಳ್ಬೇಡಮ್ಮ.
ಡಾಕ್ಟರ್, ಇದಕ್ಕೆ ಏನಿಲ್ಲ ತಾನೆ? ಏನಿಲ್ಲ, ರಕ್ತ ಹೋಗಿ ಸ್ವಲ್ಪ ನಿತ್ರಾಣವಾಗಿದೆ ಅಷ್ಟೇ. ಈ ಕ್ಯಾಪ್ಸೂಲ್ ತರಿಸ್ಕೊಡು, ನಾಳೆ ಬಂದು ಚೆಕ್ ಮಾಡ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಡಾಕ್ಟರ್, ಕಣ್ಣೇ ಬಿಡ್ತಿಲ್ಲ ಡಾಕ್ಟರ್. ಹೇಗಮ್ಮ ಕಂಡ್ಬಿಡ್ತಾನೆ? ನಾನೇ ನಿದ್ದೆ ಬರೋ ಹಾಗೆ ಔಷಧ ಕೊಟ್ಟಿದ್ದೀನಲ್ಲ. ಅವ್ರಿಗೇನಾದ್ರೂ ಆದ್ರೆ ಖಂಡಿತ ನಾನು ಬದುಕಿರಲ್ಲ. ಏನಮ್ಮ, ಆವತ್ತಿನ ದಿವಸ ಅವನ ನೋಡಿ ಹೆದರ್ಕೊಂಡು ಜ್ವರದಿಂದಲೇ ಮಲೆ ಬಿಟ್ಟಿದ್ದೆ. ಇವತ್ತು ಅವನಿಗೋಸ್ಕರ ಹೆತ್ತು ತಾಯಿನೇ ದೂರ ಮಾಡ್ಕೊಂಡು ಈಗ ಸಂಕಟ ಪಡ್ತಿದ್ಯಾ. ನನಗೆ ನಿನ್ನ ಅರ್ಥ ಮಾಡ್ಕೊಳಕ್ಕೆ ಆಗೋದಿಲ್ಲವೇ? ಡೋಂಟ್ ವರಿ ಅರುಣ, ಹಿ ವಿಲ್ ಬಿ ಆಲ್ ರೈಟ್. ನೀವು ತಾನೇ ಸತ್ಯಾನಂದ ನಿತ್ಯಾನಂದ? ಯಾವ ನಿತ್ಯಾನಂದ, ಯಾವ ಸತ್ಯಾನಂದ? ನೀವೇ ತಾನೇ ಧರ್ಮಾತ್ಮ ಲೆಪ್ರಸಿ ಸೆಂಟರ್ಗೋಸ್ಕರ ಡೊನೇಷನ್ ಕಲೆಕ್ಟ್ ಮಾಡ್ತಾರೋ ಇಬ್ರು ಸನ್ಯಾಸಿಗಳು? ನಾವ ಸನ್ಯಾಸಿಗಳು, ಸಂಸಾರಿಗಳು. ನಾನು ಕಾಮಿನಿ ಪ್ರಿಯ, ನಾನು ಭಾಮಿನಿ ಪ್ರಿಯ. ವಿಸ್ಕಿನೇ ಪ್ರಾಣ, ಬ್ರಾಂದಿನೇ ಧ್ಯಾನ, ಮಟನ್ನೇ ಉಪಹಾರ, ಚಿಕನ್ನೇ ಆಹಾರ. ನಿಮ್ ಹೆಸರು? ರಾಮನಾಥ್ ಹೈಲ್ಗಳ, ಸೋಮನಾಥ ಬೆಳಗೊಳ. ಈ ಡ್ರೆಸ್ ಕಾರ್ನಲ್ಲಿತ್ತು. ಸತ್ಯಾನಂದ, ನಿತ್ಯಾನಂದ, ನಿಮ್ ಡಾಕ್ಟರ್ನ ಆಗ್ಲೇ ಪೊಲೀಸ್ನವ್ರು ಹಿಡ್ಕೊಟ್ಟಿದ್ದಾಯ್ತು. ಈಗ ನಾನ್ ಕೇಳೋ ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರ ಹೇಳದೆ ಇದ್ರೆ ನಿಮ್ಮನ್ನು ಪೊಲೀಸ್ನವ್ರು ಒಪ್ಪಿಸ್ಬೇಕಾಗತ್ತೆ. ನೀನ್ ಕೇಳಿದ ಪ್ರಶ್ನೆಗಳ ಉತ್ತರ ಹೇಳ್ಬಿಟ್ರೆ ನನ್ ಕೆಲ್ಸಾನು ಮುಗಿಯುತ್ತೆ, ನಿಮಗೂ ಒಳ್ಳೇದಾಗತ್ತೆ. ಸತ್ಯಾನಂದ, ನಿತ್ಯಾನಂದ, ಒಳ್ಳೇದಾಗ್ಲಿ, ಆಗ್ಲಿ ಬಿಡು.
ಅಶೋಕ್, ಶೇಖರ್ ಸಿಕ್ಕಿದ್ರಾ? ಲಲಿತಾ, ಲಲಿತಾ, ಅಮ್ಮ ಬಾಮ್ಮ. ಅರುಣ, ಲಾಕರ್ಲಿಟ್ಟು ದುಡ್ಡು ಒಡವೆಲ್ಲ ಎಲ್ಲೇ ಹೇಳೆ? ಇರ್ಬೇಕಾದ ಜಾಗದಲ್ಲಿ ಭದ್ರವಾಗಿದೆ. ಏನಂದಿ? ಯಾವನ ನೀನು? ಬೀದಿಲ್ ಹೋಗೋ ಬಿಕಾರಿ. ಅವ್ರ ಜೀವನದಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡಿದ ಆಸ್ತಿ ಎಲ್ಲ ಹಾಳು ಮಾಡ್ಬಿಟ್ಟೆಲ್ಲೋ. ಯಾವತ್ ನೀನ್ ಲಾಕರ್ ಹೊಡೆದ್ಯೋ ಆವತ್ತೇ ನನಗೆ ಗೊತ್ತಾಯ್ತು ನಮ್ಮ ಆಸ್ತಿನ ದೋಚ್ಕೊಂಡು ಹೋಗಿ ಬಂದಿದ್ಯಾ ಅಂತ. ನಿನ್ನಿಂದ ನಮ್ಮ ಮಾನ ಹೋಯ್ತು, ನಮ್ಮ ಮರ್ಯಾದೆ ಹೋಯ್ತು, ನಮ್ಮ ಆಸ್ತಿ ಹೋಯ್ತು. ಇನ್ನು ಏನ್ ಉಳಿದಿದೆ ಅಂತ ಇಲ್ಲಿ ಇದೆಯಾ? ನಿಮ್ ಪ್ರಾಣ, ನಿಮ್ ಮಗಳ ಜೀವ, ಅವೆರಡು ಹಿತಶತ್ರುಗಳು ಪಾಲಾಗದೇ ಇರ್ಲಿ ಅಂತ. ಯಾವನೋ ನನ್ನ ಹಿತಶತ್ರುಗಳು? ನಿಮ್ಮಣ್ಣ ಕೃಷ್ಣಪ್ಪ, ಅವ್ರ ಮಗ ವಿಶ್ವ. ಮುಚ್ಚು ಬಾಯ್. ಅವರು ನನ್ನ ಪಾಲಿಗೆ ದೇವ್ರು ಕಣು. ನೀನು ನನ್ನ ಪಾಲ್ಗೆ ಪಿಶಾಚಿ. ಶಂಕಮ್ಮ, ಇನ್ನೊಂದು ಮಾತೇನಾದ್ರೂ ನಮ್ಮ ಅಣ್ಣನಂದ್ರೆ ನಾನ್ ಸುಮ್ಮನಿರೋದಿಲ್ಲ. ಅಣ್ಣ ಬಂಧು ಅಲ್ಲ, ಬಳಗ ಅಲ್ಲ, ನಮ್ಗೆ ಯಾವ ರೀತಿನೂ ಸಂಬಂಧ ಇಲ್ದಿರೋ ಇವ್ರ ಆಸ್ತಿ ಕಾಯೋಕೆ ನನ್ನ ಗಂಡನ ಬಲಿ ಕೊಟ್ಟಾಯ್ತು. ಇನ್ನು ನೀನ್ ಕಳ್ಕೊಳ್ಳೋಕೆ ನಾನ್ ಸಿದ್ಧ ಇಲ್ಲ. ನಡಿಯಣ್ಣ, ಇಲ್ಲಿಂದ ಮೊದಲು ಹೊರಟೋಗೋಣ. ನಡಿಯಣ್ಣ. ಲಲಿತಾ, ಲಲಿತಾ, ಸಮಾಧಾನ ಮಾಡು, ಅವಸರ ಪಡ್ಬೇಡ. ಇವ್ರ ಮಾತು ಕೇಳ್ಕೊಂಡು ನಾನ್ ಮಾಡ್ಬೇಕಾಗಿರೋ ಕರ್ತವ್ಯನ ಬಿಡಕ್ಕಾಗತ್ತಮ್ಮ? ನಮ್ಮನ್ನ ನಂಬ್ಕೊಂಡಿರೋ ಅರುಣನ ಮರೆಯಕ್ಕಾಗತ್ತಾ? ನಿಜ ಏನು ಅಂತ ಗೊತ್ತಿದ್ರೆ ಅವ್ರಿಷ್ಟೆಲ್ಲ ಮಾತಾಡ್ತಾ ಇದ್ರ? ಅಮ್ಮ, ಇಷ್ಟು ದಿನ ಯಾವ ಒಂದು ಘಟನೆನ ನಿಮ್ಗೆ ಯಾರಿಗೂ ಗೊತ್ತಾಗ್ತಿರೋ ಹಾಗೆ ರಹಸ್ಯವಾಗಿ ಇಟ್ಟಿದ್ನೋ ಅದನ್ನ ಹೇಳಲೇಬೇಕಾದ ಸಮಯ ಈಗ ಬಂದಿದೆ. ಹೇಳ್ತೀನಿ. ಮಾರ್ಚ್ 27ನೇ ತಾರೀಕು
ಸರ್ ಸರ್ ಏನಾಯ್ತು ಸರ್? ಈ ಆಕ್ಸಿಡೆಂಟ್ ಹೇಗಾಯ್ತು ಸರ್? ನನ್ನನ್ನು ಕೊಲ್ಲೋದಕ್ಕೋಸ್ಕರ ಈ ಕಾರ್ ಆಕ್ಸಿಡೆಂಟ್ ಮಾಡಿದ್ರು. ಯಾರು ಯಾರು ಸರ್? ನನ್ನ ಬಾಮಯ್ಯದ ಕೃಷ್ಣಪ್ಪ, ಅವನ ಮಗ ವಿಶ್ವ. ಯಾತಕ್ಕೋಸ್ಕರ ಸರ್? ಅವ್ರಿಗೆ ನನ್ನ ಆಸ್ತಿ ಮೇಲೆ ಕಣ್ಣು. ನನ್ನ ಮಗಳ ಮದುವೆ ಮಾಡ್ಕೊಂಡು ನನಗೆ ಮೋಸ ಮಾಡೋದಕ್ಕೆ ನೋಡಿದ್ರು. ನಾನು ಒಪ್ಲಿಲ್ಲ. ಆಮೇಲೆ ಹೇಳಿ. ನನ್ನ ಮಗಳ ಕಾಪಾಡ್ತೀರಾ? ಮದುವೆಯಿಂದ ನನ್ನ ಮಗಳ ಕಾಪಾಡ್ತೀರಾ? ಕಾಪಾಡ್ತೀನಿ ಸರ್, ಖಂಡಿತ ಕಾಪಾಡ್ತೀನಿ ಸರ್. ಹೇಳಿ ಸರ್, ಹೇಳಿ. ಮನೆಯಲ್ಲಿ ಗಾಡ್ರೇಜ್, ಕಪ್ಪು ಡೈರಿ, ಸತ್ಯಾನಂದ, ನಿತ್ಯಾನಂದ, ಧರ್ಮ. ಸಾಯೋ ಕಾಲದಲ್ಲಿ ಅರುಣನ್ ತಂದೆ ಕೊಟ್ಟ ಮಾತನ್ನ ಉಳಿಸ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ಬೇರೆ ದಾರಿನೇ ಇಲ್ಲದೆ ಮದುವೆ ಮನೆಗೆ ನುಗ್ಗ್ ಬಂದೆ. ಬೇರೆ ಯಾವ ರೀತಿ ಹೇಳಿದ್ರು ನೀವು ನಂಬೋದಿಲ್ಲ ಅಂತ ನಾನೇ ಅರುಣನ್ ಗಂಡ ಅಂತ ನಾಟಕ ಆಡಿ ಆಗ್ಬೇಕಾಗಿದ್ದ ಅನಾಹುತನ ತಪ್ಪಿಸ್ದೆ. ನಾನಿನ್ನೂ ನಂಬಲ್ಲ. ನಮ್ಮಣ್ಣ ಕೊಲೆ ಮಾಡ್ದ ಅಂದ್ರೆ ಖಂಡಿತ ನಂಬಲ್ಲ. ಸಾಕ್ಷಿ ಸಮೇತ ಬಂದು ರುಜುವಾತ್ ಮಾಡೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಅರುಣ, ನಿಮ್ ತಾಯಿ ಇಲ್ಲಿಂದ ಹೊರಗಡೆ ಹೋದ್ರೆ ಅವ್ರಿಗೆ ಅಪಾಯ. ನಾನ್ ಬರೋವರೆಗೂ ಅವ್ರು ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಶಾಂತ, ಏನಾಯ್ತಮ್ಮ ನೀನ್ ಬಂದ್ ಕೆಲಸ? ಆ ಕರ್ಮ ಹೊರಟೋದ್ರು ನೀನ್ ಇಲ್ಲೇ ನಿಂತಿದ್ಯಲ್ಲ. ಎಲ್ಲಮ್ಮ ಬೇಗ ಕೈ ಕೊಡು. ಹೇಳು, ನನ್ ಗಂಡನ್ ಕೊಂದದ್ಯಾರು? ನೀನ್ ತಾನೆ? ಏನಮ್ಮ ಇದು? ನಿಜ ಹೇಳು, ನೀನ್ ತಾನೆ ಕೊಂದದ್ದು? ನಿನಗೆಲ್ಲೋ ತಲೆ ಕೆಟ್ಟಿದೆ. ಅಲ್ಲಮ್ಮ, ಅಣ್ಣನಾದವನು ತನ್ನ ಕೈಯಾರ ತಂಗಿ ತಾಳಿ ಕಿತ್ತಾಕ್ತಾನ? ಏನಮ್ಮ ಇದು? ನೀನು ಅಣ್ಣನ? ನಾಚಿಗೆ ಆಗಲ್ಲ ಸಂಬಂಧ ಹೇಳ್ಕೊಳಕ್ಕೆ. ವಿಶ್ವ, ನನ್ ಮಗಳ್ ಹೊಡಿತೀಯೇನೋ? ಹೆಚ್ಚಿಗೆ ಮಾತಾಡಿದ್ರೆ ನಿನ್ ಮೇಲೂ. ನಾಯಿ, ನನ್ ಮೇಲೂ ಕೈ ಎತ್ತೀಯಾ? ಶಾಂತ, ಏನಿದು ಜಬರ್ದಸ್ತ್? ಅದಕ್ಕೆ ಹೋಗಿ ಹಣ ಒಡವೆ ವಜ್ರನೆಲ್ಲ ತೊಗೊಂಡ್ಬಾ. ತರೋಕೆ ಅಲ್ಲೇನಿಲ್ಲ. ಏನಿಲ್ಲ? ಅಷ್ಟೊಂದು ಹಣ ಒಡವೆ ವಜ್ರಲ್ಲ ಏನಾಯ್ತು? ಎಲ್ಲಾಯ್ತು? ಗೊತ್ತಿಲ್ಲ. ಏನ್ ಗೊತ್ತಿಲ್ಲ? ಇಷ್ಟ ನಡೆದದ್ದೆಲ್ಲ ಡೀಟೇಲ್ ಆಗಿ ಹೇಳಿದ್ರು. ಅರುಣನ್ ತಾಯಿ ನಂಬ್ತಾನೆ ಇಲ್ಲ ಸರ್. ನಾವು ಸ್ವಲ್ಪ ಕೇರ್ಫುಲ್ ಆಗಿ ಕೃಷ್ಣಪ್ಪನ್ ಫಾಲೋ ಮಾಡ್ಬೇಕು. ಅದಕ್ಕೆ ಏನ್ ಬೇಕೋ ಅರೇಂಜ್ಮೆಂಟ್ ಮಾಡಿ. ನಿಮ್ ಬ್ರದರ್ ಇಲ್ಲ ಶೇಖರ್ ವಿಷಯನ ಗೊತ್ತಾಗ್ಲಿಲ್ವಲ್ಲ? ಅವ್ರ ಲೈಫ್ಗೆ ಡೇಂಜರ್ ಆಗದಿದ್ರೆ ಸಾಕು. ಮಿಸ್ಟರ್ ಅಶೋಕ್, ನಿಮ್ ತಂಗಿನ ಹ್ಯಾಕ್ ಸಮಾಧಾನ ಮಾಡ್ತೀರಾ? ಅರುಣ, ಅರುಣ, ಲಲಿತಾ, 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 ಬಾಬು, ಬಾಬು. ಎಲ್ಲೋ ನಿನ್ ತಂಗಿ ಲಲಿತಾ ಬದುಕ್ಬೇಕು ತಾನೆ? ನಿನ್ ಲವರ್ ಅರುಣ ಬದುಕ್ಬೇಕು ತಾನೆ? ನಾನಿನ್ನು 5 ನಿಮಿಷದಲ್ಲಿ ಇಲ್ಲಿಂದ ಕ್ಷೇಮ ಹೋದ್ರೇನೆ ಅವ್ರು ಉಳಿಯೋದು. ಕೊಡಿಲ್ಲ ಅದನ್ನ. ಮಗನೇ, ಕೂಬೇನಾ ನಾನು? ಒಳಗ್ ಮಂಡಲನ ನಾನು? ಏನೋ ವಿಶ್ವ ಅಂತಿದ್ಯಲ್ಲ, ನಿಮ್ಮಪ್ಪ ಇಟ್ಟಿದ್ನೇನು ಹೆಸರು ನನ್ಗೆ? ನೀನ್ ಇಲ್ಲಿಂದ ಲಪ್ಟಾಯಿಸಿರೋ ಕ್ಯಾಶ್, ಗೋಲ್ಡ್, ಡೈಮಂಡ್ಸ್ ಎಲ್ಲಾನು ನಾಳೆ ಬೆಳಿಗ್ಗೆ 10 ಗಂಟೆ ಒಳಗೆ ಇಲ್ಲಿಗೆ ತಲುಪಿಸ್ಬೇಕು. ನೀನ್ ಬರೋದು
15 ನಿಮಿಷ ಲೇಟ್ ಆದ್ರೆ ಆ ಮುದುಕಿ, ಇನ್ನೂ 5 ನಿಮಿಷ ಲೇಟ್ ಆದ್ರೆ ಆ ನಿನ್ನ ಲವರ್, ಇನ್ನೂ 2 ನಿಮಿಷ ಲೇಟ್ ಆದ್ರೆ ನಿನ್ ತಂಗಿ ಲಲಿತಾ. ಏಯ್! ಈ ವಿಷಯ ಏನಾದ್ರೂ ಪೊಲೀಸ್ಗೆ ತಿಳಿಸಿದ್ಯೋ ಆ ನಿಮಿಷನೇ ಎಲ್ರೂ ಕ್ಲೋಸ್. ಆಯ್ತು, ಇನ್ನೂ ಬರ್ಲಿಲ್ಲ. ವೆಲ್ಕಮ್ CID ಇನ್ಸ್ಪೆಕ್ಟರ್ ಅಶೋಕ್. ನಿಜಕ್ಕೂ ನಿಯತ್ತಿನ ಮನುಷ್ಯ ಅಂದ್ರೆ ನೀನೆ. ನಂಬುದವ್ರ ಪ್ರಾಣ ಉಳಿಸಬೇಕು ಅಂತ ಆತರದಿಂದ ಓಡಿ ಬಂದೆ. ಬಟ್ ಇಟ್ ಈಸ್ ಟೂ ಲೇಟ್. ಈಗ ಪೋಸ್ಟ್ ಮಾರ್ಟಮ್ ಕೆಲಸ ಒಂದೇ ಬಾಕಿ ಇರೋದು. ನನಗೆ ಟೈಮ್ ಇರೋದು ಬಹಳ ಕಡಿಮೆ. ಹೆಚ್ಚು ಮಾತು ಬೇಡ. ನನ್ನ ತಂಗಿ ಮನೆಯಿಂದ ತಗೊಂಡ್ ಬಂದ್ಯಲ್ಲ, ಅದೆಲ್ಲ ಎಲ್ಲಿ? ಶೇಖರ್ ಎಲ್ಲಿ? ನನಗೇನ್ ಗೊತ್ತು? ಆಕ್ಸಿಡೆಂಟ್ ಸತ್ತೋಗಿರ್ಬೇಕು. ಸತ್ತೋಗಿಲ್ಲ. ನೀವ್ ಇಲ್ಲಿವರೆಗೂ ಕಾರ್ ಆಕ್ಸಿಡೆಂಟ್ ಮಾಡ್ದಾಗ ಮಾಡಿ ಜನಗಳನ್ನ ಕಿಡ್ನಾಪ್ ಮಾಡ್ತಿದ್ರಲ್ಲ, ಅದೇ ರೀತಿ ಶೇಖರ್ನು ಕಿಡ್ನಾಪ್ ಮಾಡಿದಿರಿ. ಏನ್ ಹಾಗೆ ನೋಡ್ತಾ ಇದ್ದೀರಾ? ನಿಮ್ ಚರಿತ್ರೆ ಎಲ್ಲ ಪೂರ್ತಿ ನನಗೆ ಗೊತ್ತಿದೆ. ಈ ರೀತಿ ಕಿಡ್ನಾಪ್ ಮಾಡಿದವ್ರ ಹತ್ರ ಸಂಪರ್ಕ ಇಟ್ಕೊಂಡಿರೋ ಶ್ರೀಮಂತರ ರಹಸ್ಯ ವ್ಯಾಪಾರಗಳನ್ನ ವಿಚಾರಿಸಿ ವಿಷಯ ತಿಳಿದ ಮೇಲೆ ಆ ಕಿಡ್ನಾಪ್ ಮಾಡಿದವ್ರ ಕಥೆನು ಮುಗಿಸ್ತಾ ಇತ್ತು. ಆ ಶ್ರೀಮಂತರನ್ನ ಬ್ಲಾಕ್ ಮೇಲ್ ಮಾಡಿ ಧರ್ಮಾತ್ಮ ಲೆಪ್ರಸಿ ಸೆಂಟರ್ ಹೆಸರಿನಲ್ಲಿ ಹಣ ಸುಲಿಗೆ ಮಾಡ್ತಾ ಇತ್ತು. ಕೊಡಲ್ಲ ಅಂತ ಗಲಾಟೆ ಮಾಡಿದವ್ರನ್ನ ಕೊಲ್ಲಿಸ್ತಾ ಇತ್ತು. ಕುಷ್ಠರೋಗಿಗಳ ಹಾಗೆ ವೇಷ ಹಾಕಿಸಿ ಮಗಲ್ ಮಾಡಿಸ್ತಾ ಇತ್ತು. ಈ ನಿಮ್ಮ ಕೆಟ್ಟ ನಡತೆ ಎಲ್ಲ ಅರುಣನ್ ತಂದೆ ಗೊತ್ತಾಗಿ ಮದುವೆಗೆ ಅಡ್ಡ ಬಂದಿದ್ರಿಂದ ಅವ್ರ ಕಥೆನೂ ಮುಗಿಸ್ಬಿಟ್ರಿ. ಅದನ್ನೆಲ್ಲ ಕಂಡುಹಿಡಿಯೋದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ನನ್ನನ್ನು ಕಳಿಸ್ಕೊಟ್ಟಿರೋದು. ಕ್ಯಾತ್ಮಾನಹಳ್ಳಿ ಕೃಷ್ಣಪ್ಪ, ಅಸಿಸ್ಟೆಂಟ್ ಕಮಿಷನರ್ ಎಲ್ಲಿ? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಎಲ್ಲಿ ಅದೆಲ್ಲ? ಮೊದಲು ಶೇಖರ್ನ ತೋರ್ಸು. ಜೀಪ್ ನಲ್ಲಿದೆ ಬಾಕ್ಸ್. ಎಲ್ಲ ಇದೆ ತಾನೇ? ನೀವಾಗ್ಲೇ ಹೇಳಿದ್ರಲ್ಲ ನಿಯತ್ತಿನ ಮನುಷ್ಯ ಅಂತ.
ನಾವ್ ಯಾವತ್ತು ಅವನ ಕಡೆ ಸೇರ್ಕೊಂಡಾಯ್ತು. ಅದಕ್ಕೋಸ್ಕರನೇ ಇಲ್ಲಿರೋ ಎಲ್ಲಾ ಬಂದೂಕರು ಡಮ್ಮಿ ಬುಲೆಟ್. ಗೋವಿಂದ ಗೋವಿಂದ ದೇವಕಿ ಕಂದ ಕಾಪಾಡಲಿ ಕೃಷ್ಣಪ್ಪ ಗೋವಿಂದ ಗೋವಿಂದ. Take them to the van. ಗೋವಿಂದ ಗೋವಿಂದ ದೇವಕಿ ಕಂದ ಕಾಪಾಡಲಿ ಕೃಷ್ಣಪ್ಪ ಗೋವಿಂದ ಗೋವಿಂದ. ಎಲ್ಲಿ ಹೊರಡ್ಬಿಟ್ರಾ? ಎಷ್ಟು ದಿನ ಅಂತ ಇನ್ನೊಬ್ರ ಮನೆ ಇರೋಕ್ಕಾಗತ್ತೆ? ಇದು ಇನ್ನೊಬ್ಬರ ಮನೆನಾ? ನನ್ನ ಮನೆ ಅಂತ ನಾನು ಹೇಗೆ ಹೇಳಿ ಅರುಣ? ಹಾಗಾದ್ರೆ ನೀವಿಷ್ಟು ದಿನ ಡ್ಯೂಟಿ ಮೇಲೆ ಬಂದಿದ್ದೆ. ಇವತ್ತು ನನ್ನ ಡ್ಯೂಟಿ ಮುಗೀತು. ನನ್ನನ್ನು ಮರೆತು ಹೊರಟೋಗ್ತೀರಾ? ಅರುಣ, ಜೀವನ ಅನ್ನೋದು ರೈಲ್ ಪ್ರಯಾಣ ಇದ್ದಾಗ ಪ್ರತಿಯೊಂದು ಸ್ಟೇಷನ್ ನಲ್ಲೂ ಜನ ಹತ್ತುತ್ತಾರೆ, ಇಳಿತಾರೆ. ಅವ್ರ ಸ್ಟೇಷನ್ ಬಂದಾಗ ಇಳಿಯೋ ಜನನ ಬೇಡ ಅಂತ ತಡೆಯೋಕ್ಕಾಗತ್ತಾ? ಹಾಗಾದ್ರೆ ನಮ್ಮಿಬ್ಬರು ಪರಿಚಯ ಅಶೋಕ್ ನೀವೆಲ್ಲನೂ ಮರೆತು ಬಿಟ್ರಾ? ಹೇಗ್ ಮರಿಲಿ ಅರುಣ? ನೀನ್ ಎಷ್ಟು ವಿಶ್ವಾಸದಿಂದ ನಾನು ನೋಡ್ಕೊಂಡಿದ್ದೀನ, ಅದನ್ನೆಲ್ಲ ನಾನು ಮರೆಯೋಕ್ಕಾಗತ್ತಾ? ಎಸ್ ರೆಡಿ ಸರ್. ಬರ್ರಿ. ಐ ಆಮ್ ಸಾರಿ ಅರುಣ. ಏನಪ್ಪ ಇದು? ಇಷ್ಟು ದಿವಸ ಎಲ್ಲಾರ ಮುಂದೇನು ಅರುಣ ನನ್ನ ಹೆಂಡತಿ ಅಂತ ಹೇಳ್ಕೊಂಡು ಈಗ ನೀನ್ ದೂರ ಹೋದ್ರೆ ಅವಳ ಗತಿ ಏನಪ್ಪ? ಅಮ್ಮ, ಯಾವ ಕಾರಣಕ್ಕಾಗಿ ಹೇಳ್ಬೇಕಾಗಿ ಬಂತು ಅನ್ನೋದು ನಿಮ್ಗೂ ಚೆನ್ನಾಗಿ ಗೊತ್ತಿದೆ. ನನ್ಗೂ ಗೊತ್ತಿದ್ಯಪ್ಪ. ನೀನ್ ಮಾಡಿರೋ ಉಪಕಾರನ ಈ ಜನ್ರಲ್ಲಿ ನಾವು ಮರೆಯೋ ಹಾಗಿಲ್ಲ. ನೋಡು, ನೀನ್ ಈ ಮನೆಗ್ ದೇವ್ರು, ನಮ್ಮನ್ ಮಾತ್ರ ಬಿಟ್ಟು ಹೋಗ್ಬಿಡಪ್ಪ. ಅಮ್ಮ, ದಯವಿಟ್ಟು ಅಂತ ದೊಡ್ಡ ಮಾತುಗಳನ್ನ ಆಡ್ಬೇಡಿ. ನನ್ನ ಕರ್ತವ್ಯ ಮುಖ್ಯವಾಗಿ ನಿಮ್ಮೆಲ್ಲರನ್ನೂ ಕಾಪಾಡಬೇಕಾಗಿದೆ. ಅದು ಮುಗೀತು. ನಿಮ್ ವಿಶ್ವಾಸಕ್ಕೆ ನಾನು ಋಣಿ. ಬರ್ರಿ.
ಏನೇ ಮಂಕೆ, ಅವತ್ತಷ್ಟು ದಿನದ ಮುಂದೆ ನಾನೇ ನಿನ್ ಗಂಡ ಅಂತ ಕೂಗಾಡಿದ್ನಲ್ಲ, ಇವತ್ ನೀನೇ ನನ್ ಗಂಡ ಅಂತ ಕೈ ಹಿಡ್ಕೋಬೇಡ. ಕರೆಕ್ಟ್ ಇಲ್ಲ ಅಂತ. ಅವತ್ತು ಅರುಣನ್ ಮದ್ವೆ ಹೇಗೆ ಕ್ಯಾನ್ಸಲ್ ಮಾಡ್ತಿದ್ವೋ ಇವತ್ತು ಹಾಗೆ ಅವಳ ಮದ್ವೆನ ಫಿಕ್ಸ್ ಮಾಡ್ಬೇಕು. ಏನಂತೀಯ? ಓಕೆ ಅಣ್ಣ, ನನ್ಗಿಷ್ಟವಾಗಿರೋದ್ಕಿನ ಬೇಡ ಅನ್ಬಿಡೋಣ. ಒಪ್ಕೊಂಡ ಅಷ್ಟು ಸುಲಭವಾಗಿ ಯಾವ ನಿರ್ಧಾರಕ್ಕೂ ಬರೋಕ್ಕಾಗಲ್ಲ ಅಂತ. ವಾಟ್ ಕಮಿಷನ್? ಒಬೇ ಮೈ ಆರ್ಡರ್. ನನ್ನ ಹೆಂಡತಿ ಹೇಳ್ದಾಗ ಕೇಳು. ಅಂದ್ರೆ ನನ್ ತಂಗಿ ಲಲಿತಾ, ನೀನ್ ಬಿಟ್ರೆ ನನ್ಗೆ ಯಾರಿಲ್ಲ. ನೀನ್ ಹೇಗೆ ಹೇಳಿದ್ರೆ ಹಾಗೆ. ಹಾಗಾದ್ರೆ ಶೇಕ್ ಹ್ಯಾಂಡ್ಸ್ ಕೊಡು.